ವೀರಶೈವ ಲಿಂಗಾಯತ ಸಮುದಾಯದ ತಾಯಿ ಬೇರು ಅಂತ ಕೇಳಿದರೆ ಅದು ಪಂಚಪೀಠಗಳು. ರಂಭಾಪುರಿ ಇರ್ಬೋದು, ಶ್ರೀಶೈಲ, ಜೊತೆಗೆ ಕಾಶಿ, ಉಜ್ಜಯಿನಿ, ಇವೆಲ್ಲವೂ ಕೂಡ ಕೇದಾರನಾಥ, ಇವೆಲ್ಲವೂ ಕೂಡ ತಾಯಿ ಬೇರಿನ ರೀತಿ ಕೆಲಸ ಮಾಡುತ್ತೆ ಈ ಪೀಠಗಳು. ಬಟ್ ಈ ಪೀಠಗಳ ನಡುವೆ ಹಲವು ವಿಚಾರಗಳಿಗೆ ಹಲವು ದಶಕಗಳಿಂದ ಮುನಿಸು ಕಾಣಿಸಿಕೊಂಡಿತ್ತು. ಈಗ ಎಲ್ಲ ಪೀಠಗಳನ್ನು ಒಂದು ಮಾಡೋ ನಿಟ್ಟಿನಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಶಕ್ತಿ ಪ್ರದರ್ಶನಕ್ಕೂ ಕೂಡ ಒಂದು ವೇದಿಕೆ ಸಜ್ಜಾಗ್ತಾ ಇದೆಯಂತೆ. ಎಲ್ಲಿ ಏನು ಕತೆ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ದಶಕಗಳಿಂದ ಇದ್ದ ಪಂಚಪೀಠಗಳ ಮುನಿಸು ತಣ್ಣಗಾಯ್ತಾ? ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ಸಂಧಾನ ಸಭೆ. ವೀರಶೈವ ಲಿಂಗಾಯತ ಶಕ್ತಿ ಪ್ರದರ್ಶನಕ್ಕೆ ಪಂಚಪೀಠ ಸಜ್ಜು. 40 ವರ್ಷಗಳ ಬಳಿಕ ಶೃಂಗ ಸಮ್ಮೇಳನ ಆಯೋಜನೆ. ರಾಜ್ಯದ ಪ್ರಬಲ ಸಮುದಾಯಗಳಲ್ಲಿ ಒಂದಾದ ವೀರಶೈವ ಲಿಂಗಾಯತ ಸಮುದಾಯ ಜಾತಿ ಗಣತಿಯಲ್ಲಿ ಅತಿ ಕಡಿಮೆ ಸಂಖ್ಯೆಯಿಂದ ಹೊರಹೊಮ್ಮಿತ್ತು. ಇದಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಅಖಿಲ ಭಾರತ ವೀರಶೈವ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಸೇರಿದಂತೆ ಹಲವು ಮಠಾಧೀಶರು ವಿರೋಧ ವ್ಯಕ್ತಪಡಿಸಿದ್ರು. ಅಲ್ಲದೆ ರಾಜ್ಯ ಸರ್ಕಾರಕ್ಕೆ ಟಕ್ಕರ್ ಕೊಡುವ ನಿಟ್ಟಿನಲ್ಲಿ ಈಗ ಕೇಂದ್ರ ನಡೆಸಲಿರುವ ಜನಗಣತಿ ಜಾತಿ ಗಣತಿಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಒಳ ಪಂಗಡಗಳನ್ನು ಒಂದು ಮಾಡುವ ನಿಟ್ಟಿನಲ್ಲಿ ದಾವಣಗೆರೆಯಲ್ಲಿ 40 ವರ್ಷದ ನಂತರ ಮತ್ತೆ ಶೃಂಗ ಸಮ್ಮೇಳನ ಆಯೋಜನೆ ಮಾಡಲಾಗ್ತಿದೆ. ಇದೇ ತಿಂಗಳ 21-22ರಂದು ರೇಣುಕಾ ಮಂದಿರದಲ್ಲಿ 2 ದಿನಗಳ ಕಾಲ ಸಮ್ಮೇಳನ ಆಯೋಜನೆ ಮಾಡಿದ್ದು, ಇದರಲ್ಲಿ ವೀರಶೈವ ಲಿಂಗಾಯತ ಪರಂಪರೆಯ ಎಲ್ಲ ಮಠಾಧೀಶರು ಭಾಗವಹಿಸಲಿದ್ದಾರೆ. ಅಲ್ಲದೆ ಜಾತಿ ಗಣತಿಯನ್ನು ಕೇಂದ್ರ ಸರ್ಕಾರ ಮಾಡಬೇಕೇ ವಿನಃ ರಾಜ್ಯ ಸರ್ಕಾರಕ್ಕೆ ಯಾವುದೇ ಮಾನ್ಯತೆ ಇಲ್ಲ. ಮುಸ್ಲಿಂ ಸಮುದಾಯದಲ್ಲಿ ಸಾಕಷ್ಟು ಒಳ ಪಂಗಡಗಳು ಇದ್ದರೂ ಜಾತಿ ಗಣತಿಯಲ್ಲಿ ಮುಸ್ಲಿಂ ಎಂದು ಬರೆಸಿದ್ದು, ಅದೇ ರೀತಿ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಎಷ್ಟೇ ಒಳ ಪಂಗಡಗಳು ಇದ್ದರೂ ಅವು ವೀರಶೈವ ಲಿಂಗಾಯತ ಎಂದು ಬರೆಸಬೇಕು ಹಾಗೂ ಸಮಾಜದ ಜಾಗೃತಿಗಾಗಿ ಶೃಂಗ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಜಗದ್ಗುರು ರಂಭಾಪುರಿ ಶ್ರೀ ತಿಳಿಸಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರಾಗಲಿ ರಾಜ್ಯದ ಅಧ್ಯಕ್ಷರಾಗಲಿ ಸರ್ಕಾರದ ನಿರ್ಧಾರವನ್ನು ಬಹಿಷ್ಕಾರ ಮಾಡಿ ಸ್ವತಃ ಮಹಾಸಭೆಯಿಂದಲೇ ಜನಗಣತಿಯನ್ನ ಜಾತಿ ಗಣತಿಯನ್ನ ಮಾಡ್ತೇವೆ ಅನ್ನುವಂಥ ನಿರ್ಧಾರ ಏನು ಕೈಗೊಂಡ್ರು, ಆ ನಿರ್ಧಾರವನ್ನು ಕೂಡ ವೀರಶೈವ ಧರ್ಮದ ಪಂಚಪೀಠಗಳು ಸ್ವಾಗತ ಮಾಡಿದ. ಈ ವಿಚಾರವಾಗಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಜೊತೆಗೆ ರಾಜ್ಯಾಧ್ಯಕ್ಷರಾದಂಥ ಶಂಕರ ಬಿದರಿಯವರ ಸಮಕ್ಷಮ ಹಲವು ಸುತ್ತಿನ ಮಾತುಕತೆ ನಡೆದಿರುವಂಥದ್ದು ಅವೆಲ್ಲ ತಿಳ್ಕೊಂಡಿರಬಹುದು. ಬಹುಶಃ 40 ವರ್ಷಗಳ ನಂತರದಲ್ಲಿ ನಡೆಯುವಂತ ಈ ಶೃಂಗ ಸಮ್ಮೇಳನ ಜನ ಎಲ್ಲರೂ ಕಣ್ಣಿಟ್ಟು ನೋಡ್ತಾ ಇದ್ದಾರೆ. ಇದು ಒಂದು ಸಮಾಜಕ್ಕೆ ಪುನಶ್ಚೇತನದ ಒಂದು ದಿಕ್ಸೂಚಿ ಆಗಬಲ್ಲದು ಅನ್ನುವಂತ ಆಶಾದಾಯಕ ಭಾವನೆ ನಮ್ಮೆಲ್ಲ ಪೀಠಾಚಾರ್ಯರಿಗಿದೆ. ಇನ್ನು ಕಳೆದ 15 ವರ್ಷಗಳಿಂದ ವೀರಶೈವ ಸಮುದಾಯದ ತಾಯಿ ಬೇರು ಎನಿಸಿಕೊಳ್ಳುತ್ತಿರುವ ಪಂಚಪೀಠಗಳಾದ ವೀರಶೈವ ಸಮಾಜದ ಶ್ರೀ ರಂಭಾಪುರಿ, ಶ್ರೀ ಉಜ್ಜಯಿನಿ, ಶ್ರೀ ಕೇದಾರ, ಶ್ರೀಶೈಲ ಮತ್ತು ಶ್ರೀ ಕಾಶಿ ಪಂಚಪೀಠಗಳು ಪರಸ್ಪರ ಮುನಿಸಿಕೊಂಡಿದ್ದು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ಮುನಿಸನ್ನು ಮರೆತು ಒಂದಾಗಲಿದ್ದು, ಇದು ಲಕ್ಷಾಂತರ ಪಂಚಪೀಠದ ಭಕ್ತರ ದಶಕಗಳ ಕನಸು ನನಸಾಗಲಿದೆ. ಅಲ್ಲದೆ ಅದು ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಒಂದಾಗುತ್ತಿರುವುದು ಭಕ್ತರಲ್ಲಿ ಸಂತಸ ಮನೆ ಮಾಡಿದೆ. ಜೊತೆಗೆ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಒಳ ಪಂಗಡಗಳನ್ನು ಒಂದು ಮಾಡುವ ಉದ್ದೇಶದ ಜೊತೆಗೆ ಪಂಚಪೀಠಗಳು ಒಂದೇ ವೇದಿಕೆಗೆ ತರುವುದಕ್ಕೆ ಶೃಂಗ ಸಮ್ಮೇಳನ ಸಾಕ್ಷಿಯಾಗಲಿದೆ. ಒಟ್ಟಾರೆ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ದಶಕಗಳ ನಂತರ ಪಂಚಪೀಠಗಳು ಒಂದಾಗುತ್ತಿದ್ದು, ಇದನ್ನು ಕಣ್ತುಂಬಿಕೊಳ್ಳಲು ಭಕ್ತಗಣ ಕಾತುರದಿಂದ ಕಾಯುವಂತಾಗಿದೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.